ಇವತ್ತಿನ ಕ್ಲಾಸಲ್ಲಿ ನಾವು ದಕ್ಷಿಣ ಅಮೇರಿಕಾದ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲ ದಕ್ಷಿಣ ಅಮೇರಿಕಾ ಖಂಡ. ನೋಡಿ, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾನ ನಾನು ಹಿಂದಿನ ಕ್ಲಾಸಲ್ಲಿ ಮುಗಿಸಿದ್ದೀನಿ. ಅದು ಯಾರು ನೋಡಿಲ್ವೋ ಒಂದು ಸಲ ಹೋಗಿ ನೋಡಿ. ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಎರಡನ್ನೂ ಸೇರಿಸಿದರೆ ನಾವು ಅಮೇರಿಕಾ ಅಂತ ಹೇಳ್ತೀವಿ. ಆದರೆ ನಾವು ಇದನ್ನು ಪರ್ಟಿಕ್ಯುಲರಾಗಿ ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾ ಅಂತ ಎರಡು ಖಂಡವಾಗಿ ವಿಭಜನೆ ಮಾಡಿದ್ದೇವೆ. ಈ ಭಾಗದಲ್ಲಿ ಏನು ಕಾಣುತ್ತಲ್ವ, ಈ ಭಾಗದಲ್ಲಿ ಕಂಡುಬರೋದು ಪನಾಮ ಕಾಲುವೆ, ಪನಾಮ ದೇಶ. ಈ ಪನಾಮ ದೇಶ ಏನಿದೆಯಲ್ಲ, ಇಲ್ಲಿಂದ ಕೆಳಗೆ ಬರೋದು ಇದೆಲ್ಲ ದಕ್ಷಿಣ ಅಮೇರಿಕಾ ಅಂತ ಹೇಳ್ತೀವಿ. ನೋಡಿ, ದಕ್ಷಿಣ ಅಮೇರಿಕಾ ಒಂದು ಇಂಥ ಖಂಡ ಅಂತಂದರೆ ಇದರ ಮೇಲೆ ಭೂಮಧ್ಯ ರೇಖೆ ಹಾದೋಗುತ್ತೆ. ಭೂಮಧ್ಯ ರೇಖೆ ಏನು? ಭೂಮಧ್ಯ ರೇಖೆ ಅಂದರೆ ನೋಡಿ, ಇದು ಭೂಮಿ, ಇದರ ಮಧ್ಯದಲ್ಲಿ ಹಾದೋಗೋದೆ ಭೂಮಧ್ಯ ರೇಖೆ. ಈ ಭೂಮಧ್ಯ ರೇಖೆ ಭೂಮಿಯನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡುತ್ತೆ. ಇದು ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ. ಇದು ಭೂಮಧ್ಯ ರೇಖೆ ಕೆಳಗಿಂದು ದಕ್ಷಿಣ ಗೋಳಾರ್ಧ, ಮೇಲ್ಗಡೆದು ಉತ್ತರ ಗೋಳಾರ್ಧ ಅಂತ ನಾವು ಹೇಳ್ಬೋದು. ಇದರ ಸುತ್ತಲಿರುವಂತಹ ನೀರಿನ ಭಾಗವನ್ನು ನೋಡೋಣ. ಜಲಭಾಗ ನೋಡಿ, ಜಲಭಾಗ ಪ್ರಮುಖವಾಗಿ ಎರಡು ಮಹಾಸಾಗರಗಳಿಂದ ಆವೃತವಾಗಿದೆ. ಮೊದಲೇದು ಅಟ್ಲಾಂಟಿಕ್ ಮಹಾಸಾಗರ, ಎರಡನೇದು ಪೆಸಿಫಿಕ್ ಮಹಾಸಾಗರ. ನೋಡಿ, ಈ ಭೂಮಧ್ಯ ರೇಖೆಯಿಂದ ಮೇಲ್ಗಡೆದು ಉತ್ತರ ಇರೋದ್ರಿಂದ ನಾವು ಉತ್ತರ ಪೆಸಿಫಿಕ್ ಅಂತೇಳಿ ಕರಿತೀವಿ. ಈ ಭೂಮಧ್ಯ ರೇಖೆಯಿಂದ ಉತ್ತರ ಪೆಸಿಫಿಕ್. ದಕ್ಷಿಣದಲ್ಲಿದ್ದರೆ ದಕ್ಷಿಣ ಪೆಸಿಫಿಕ್ ಅಂತೇಳಿ ಕರಿತೀವಿ. ಇಲ್ಲಿ ಉತ್ತರದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ನೋಡಿ, ಇದೆಲ್ಲ ಉತ್ತರ, ಇದನ್ನು ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಅಂತ ಕರಿತೀವಿ. ನೋಡಿ, 0 ಡಿಗ್ರಿಯಿಂದ ದಕ್ಷಿಣಕ್ಕೆ, ಇದು 0 ಡಿಗ್ರಿ ಇದೆಯಲ್ಲ, ಇದರ ದಕ್ಷಿಣಕ್ಕಿರೋದು ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ. ಗೊತ್ತಾಯ್ತಲ್ವ? ಉತ್ತರದಲ್ಲಿ ಉತ್ತರ ಅಟ್ಲಾಂಟಿಕ್, ದಕ್ಷಿಣದಲ್ಲಿ ದಕ್ಷಿಣ ಅಟ್ಲಾಂಟಿಕ್, ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್, ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಅಟ್ಲಾಂಟಿಕ್, ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್. ಈ ಪನಾಮಾದಲ್ಲಿ ಒಂದು ಕಾಲುವೆ ಇದೆ. ಈ ಕಾಲುವೆ ಏನಿದೆಯಲ್ಲ, ಇದು ಉತ್ತರ ಪೆಸಿಫಿಕ್ ಮತ್ತು ಕೆರಿಬಿಯನ್ ಸಮುದ್ರ ಅಥವಾ ಅಟ್ಲಾಂಟಿಕ್ ಸಾಗರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇದು ಜಲಭಾಗ, ನಮ್ಮ ದಕ್ಷಿಣ ಅಮೇರಿಕಾದ ಜಲಭಾಗ. ಈಗ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ದೇಶಗಳನ್ನು ನೋಡೋಣ. ಇಲ್ಲಿ ಟೋಟಲ್ 13 ದೇಶಗಳು ಕಂಡುಬರ್ತವೆ. ಅದರಲ್ಲಿ ಒಂದು ಬೇರೆ ದೇಶದ ಆಡಳಿತಕ್ಕೆ ಒಳಪಟ್ಟಿದೆ. ಅಂದರೆ ಟೋಟಲ್ ಎಷ್ಟು ದೇಶಗಳು? ಇಲ್ಲಿ ಪ್ರಮುಖವಾಗಿ 12 ಸ್ವತಂತ್ರ ದೇಶಗಳು ಕಂಡುಬರ್ತವೆ. ನೋಡಿ, ಮೊದಲನೇದಾಗಿ ಇಲ್ಲಿಂದ ಪ್ರಾರಂಭ ಮಾಡೋಣ. ನೋಡಿ, ಇದು ಕೊಲಂಬಿಯಾ ರಾಜಧಾನಿ ಬೋಗೋಟಾ. ಏನು? ಬೋಗೋಟಾ ಕೊಲಂಬಿಯಾ ರಾಜಧಾನಿ. ಕೊಲಂಬಿಯಾ ನೋಡಿ, ಇಲ್ಲಿ ಮೇಲ್ಗಡೆ ಕಾಣುತ್ತಲ್ವ, ಈ ಭಾಗವನ್ನು ಗ್ಯಾಲೆನಾಸ್ ಅಂತೇಳಿ ಕರಿತೀವಿ. ಗ್ಯಾಲೆನಾಸ್ ಇದೇನೆಂದರೆ ದಕ್ಷಿಣ ಅಮೇರಿಕಾದ ಉತ್ತರದ ತುತ್ತತುದಿಯನ್ನು ನಾವೇನಂತ ಕರಿತೀವಿ? ಗ್ಯಾಲಿನಾಸ್ ಅಂತ ಕರಿತೀವಿ. ಯಾವ ದೇಶದಲ್ಲಿದೆ? ಕೊಲಂಬಿಯಾ ದೇಶದಲ್ಲಿ. ನಂತರ ಇಲ್ಲಿ ಕಂಡುಬರೋದು ವೆನಿಜುವೆಲಾ ದೇಶ. ವೆನಿಜುವೆಲಾ ನೋಡಿ, ಈ ವೆನಿಜುವೆಲಾದ ರಾಜಧಾನಿ ಕಾರಕಾಸ್. ವೆನಿಜುವೆಲಾ ರಾಜಧಾನಿ ಕಾರಕಾಸ್ ಅಂತೇಳಿ. ಈ ಕಾರಕಾಸ್ ರಾಜಧಾನಿ ಒಂದು ಸಮುದ್ರ ತೀರವನ್ನು ಹೊಂದಿದ್ದಂತಹ ರಾಜಧಾನಿ, ಅಂದರೆ ಸಮುದ್ರ ತೀರದಲ್ಲಿ ಕಂಡುಬರುವ ರಾಜಧಾನಿ ಆಗಿದೆ. ನೋಡಿ, ನಂತರ ಈ ವೆನಿಜುವೆಲಾ ಏನು ದೇಶ ಇದೆಯಲ್ಲ, ಈ ವೆನಿಜುವೆಲಾ ದೇಶದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಖನಿಜವನ್ನು ಹೊಂದಿದ ದೇಶ. ಅತಿ ಹೆಚ್ಚು ಪೆಟ್ರೋಲಿಯಂ ಖನಿಜ ಹೊಂದಿದ ದೇಶ. ಇಲ್ಲೊಂದು ಸರೋವರ ಬರುತ್ತೆ. ಯಾವ ಸರೋವರ?
ಮರಕಾಯ್ಬೋ ಅಂತೇಳಿ. ಮರಕಾಯ್ಬೋ ಸರೋವರ. ಈ ಮರಕಾಯ್ಬೋ ಸರೋವರ ಇದೆಯಲ್ಲ, ಇದರಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಭಂಡಾರ ಒಳಗೊಂಡಿದೆ. ಅದಕ್ಕಾಗಿ ಇಲ್ಲಿ ಹಲವಾರು ದೇಶಗಳು ಈ ದೇಶದೊಂದಿಗೆ ಇತ್ತೀಚೆಗೆ ಈ ದೇಶ ಆರ್ಥಿಕವಾಗಿ ತುಂಬ ಹೀನಾಯ ಸ್ಥಿತಿಗೆ ಹೋಗಿತ್ತು. ಈ ವೆನೆಜುವೆಲಾ ರಾಜಧಾನಿ ಕಾರಾಕಸ್ ಒಂದು ಸಮುದ್ರ ತೀರ ಹೊಂದಿರುವ ರಾಜಧಾನಿ. ನಂತರ ಈ ಕಡೆ ಬಂದರೆ ಗಯಾನ ಅಥವಾ ಗುಯಾನ ಅಂತ ಕರೀತಾರೆ. ಈ ಗುಯಾನ ಏನಿದೆಯಲ್ಲ, ಇದರ ರಾಜಧಾನಿ ಜಾರ್ಜ್ ಟೌನ್. ನೋಡಿ, ವೆನೆಜುವೆಲಾ, ಗುಯಾನ ಇವೇನು ದೇಶಗಳಿದ್ದಾವಲ್ವ, ಇದು ಉತ್ತರದಲ್ಲಿ ಕೆರೆಬಿಯನ್ ಸಮುದ್ರಕ್ಕೆ ಗಡಿಯನ್ನು ಹೊಂದಿದ್ದಾವೆ. ಇದು ನೆನಪಿಡಬೇಕು. ಕೆರೆಬಿಯನ್ ಸಮುದ್ರಕ್ಕೆ ಗಡಿಯನ್ನು ಹೊಂದಿರೋದ್ರಿಂದ ಈ ಭಾಗದಲ್ಲಿ ಕಂಡುಬರುವ ಎಲ್ಲ ಜನರನ್ನು ನಾವು ಕೆರೆಬಿಯನ್ ಜನರು ಅಂತ ಹೇಳ್ಬೋದು. ನೋಡಿ, ಈ ವೆನೆಜುವೆಲಾ ಮತ್ತು ಗಯಾನ, ಇಲ್ಲಿ ಇದರ ಉತ್ತರಕ್ಕೆ ಬರೋದು ಸುರಿನಾಮ್. ಇದರ ಪೂರ್ವಕ್ಕೆ ಸುರಿನಾಮ್. ಇದು ಸಹಿತ ಒಂದು ಪೋರ್ಟ್, ಅಂದರೆ ಸಮುದ್ರ ತೀರವನ್ನು ಹೊಂದಿದ ರಾಜಧಾನಿ ಪರಮರಿಬೋ ಅಂತೇಳಿ ಇಲ್ಲಿ ಕರಿತೀವಿ. ಸುರಿನಾಮ್ ರಾಜಧಾನಿ ಪರಮರಿಬೋ. ಇಲ್ಲೇನು ಕಂಡು ಬರುತ್ತಲ್ಲ, ಇದು ಫ್ರೆಂಚ್ ಗಯಾನ ಅಂತ ಹೇಳ್ತೀವಿ. ಫ್ರೆಂಚ್ ಗಯಾನ ಅಂತ ಕರಿತೀವಿ. ಅಂದರೆ ಇದು ಫ್ರಾನ್ಸ್ನ ಆಡಳಿತಕ್ಕೆ ಒಳಪಟ್ಟ ಒಂದು ಪ್ರದೇಶ. ಯಾವುದು? ಇದು ಫ್ರೆಂಚ್. ಗೊತ್ತಲ್ವ? ಇಷ್ಟು ಪ್ರಮುಖ ಉತ್ತರದ ರಾಜಧಾನಿ, ಅಂದರೆ 0 ಡಿಗ್ರಿ ಮೇಲ್ಗಡೆ ಇರುವ ದೇಶಗಳು. ದಕ್ಷಿಣ ಅಮೆರಿಕದಲ್ಲಿ ಭೂಮಧ್ಯ ರೇಖೆಯ ಉತ್ತರಕ್ಕೆ ಕಂಡುಬರುವ ದೇಶಗಳಂದರೆ ಒಂದು ಕೊಲಂಬಿಯಾ. ನೋಡಿ, ಕೊಲಂಬಿಯಾ ಸ್ವಲ್ಪ ಭಾಗ ಬರುತ್ತೆ. ಕೊಲಂಬಿಯಾ, ವೆನೆಜುವೆಲಾ, ಗಯಾನ, ಸುರಿನಾಮ್, ಫ್ರೆಂಚ್ ಗಯಾನ. ಈಗ 0 ಡಿಗ್ರಿ ಇದರ ದಕ್ಷಿಣಕ್ಕೆ ಕಂಡುಬರುವ ದೇಶಗಳಂದರೆ ಒಂದನೇದ್ದು ಇಕ್ವೆಡಾರ್ನ ರಾಜಧಾನಿ ಇಲ್ಲಿದೆ ನೋಡಿ. ಇದಕ್ಕೆ ಕ್ಯೂಟೋ ಅಂತೇಳಿ ಕರಿತೀವಿ. ಕ್ಯೂಟೋ ಅಂತೇಳಿ ಕರಿತೀವಿ. ಇದು ಎಲ್ಲಿದೆ ಅಂದರೆ 0 ಡಿಗ್ರಿಯ ದಕ್ಷಿಣಕ್ಕೆ ಕಂಡುಬರುತ್ತೆ. ಯಾವುದು? ಇಕ್ವೆಡಾರ್ನ ರಾಜಧಾನಿ ಇಕ್ವೆಡಾರ್. ಯಾವ ಸಮುದ್ರಕ್ಕೆ ಗಡಿಯನ್ನು ಹಂಚಿಕೊಂಡಿದೆ? ಪೆಸಿಫಿಕ್. ಇದು ಪೆಸಿಫಿಕ್ ದೇಶ, ಪೆಸಿಫಿಕ್ ಸಾಗರ. ಈ ಕಡೆ ಪೆಸಿಫಿಕ್ ಸಾಗರ ಇದೆಲ್ಲ. ಇಲ್ಲಿಂದ ಪನಾಮಾದಿಂದ ಈ ಕಡೆ ಅಟ್ಲಾಂಟಿಕ್ ಸಾಗರ. ಇದು ಪೆಸಿಫಿಕ್. ಇಕ್ವೆಡಾರ್. ಇಲ್ಲಿ ಒಂದು ದೇಶ ಕಂಡುಬರುತ್ತೆ, ಇದು ಪೆರು. ರಾಜಧಾನಿ ನೋಡಿ, ಸಮುದ್ರ ತೀರದಲ್ಲಿದೆ. ಪೆರುವಿನ ರಾಜಧಾನಿ ಸಮುದ್ರ ತೀರವನ್ನು ಹೊಂದಿದೆ. ನೋಡಿ, ಬೋಗೋಟಾ ಸಮುದ್ರ ತೀರಕ್ಕಿಲ್ಲ, ಸಮುದ್ರ ತೀರವನ್ನು ಹೊಂದಿಲ್ಲ. ಇದು ಒಂದು ಪರ್ವತ ಪ್ರದೇಶದ ಮೇಲೆ ಇದೆ. ಇದಕ್ಕೆ ಹಿಲ್ ಸ್ಟೇಷನ್ ಅಂತ ಕರಿತೀವಿ. ಅಂದರೆ ಪರ್ವತದ ಮೇಲೆ ಕಂಡುಬರುವ ಒಂದು ರಾಜಧಾನಿ ಯಾವುದು ಅಂತ ಕೇಳಿದರೆ ಅದು ಬೋಗೋಟಾ. ಇದು ಕ್ಯೂಟೋ. ನೋಡಿ, ಭೂಮಧ್ಯ ರೇಖೆಯಲ್ಲಿ ಕಂಡುಬರುವ ರಾಜಧಾನಿ, ಭೂಮಧ್ಯ ರೇಖೆ ಸ್ವಲ್ಪ ತಳಗೆ ಯಾವ ರಾಜಧಾನಿ? ಕ್ಯೂಟೋ. ಯಾವುದು? ಇಕ್ವೆಡಾರ್ದು ಕ್ಯೂಟೋ ಅಂತೇಳಿ ಕರಿತೀವಿ. ಇದು ನೋಡಿ, ಸಮುದ್ರ ತೀರ, ಪೆಸಿಫಿಕ್ ಸಮುದ್ರ ತೀರದಲ್ಲಿ ಕಂಡುಬರುವ ರಾಜಧಾನಿ ಯಾವುದು? ಲೀಮಾ. ಪೆರುವಿನ ರಾಜಧಾನಿ ಲೀಮಾ. ನೋಡಿ, ಇದು ಪೆರುವಿನ ರಾಜಧಾನಿ ಲೀಮಾ. ಈ ಕಡೆ ನೀವು ಕೆಳಗೆ ಬಂದರೆ ಇದು ಚಿಲಿಯ ರಾಜಧಾನಿ ಇಲ್ಲಿದೆ ನೋಡಿ. ಇದು ಸ್ಯಾಂಟಿಯಾಗೋ. ಚಿಲಿ ರಾಜಧಾನಿ ಸ್ಯಾಂಟಿಯಾಗೋ. ನೋಡಿ, ಈ ಕಡೆ ನೋಡಿರಿ, ಪೆರುವಿನ ಪೂರ್ವಕ್ಕೆ ಒಂದು ದೇಶ ಇದೆ. ಯಾವುದು? ಬೊಲಿವಿಯಾ ದೇಶ. ಇಡೀ ದಕ್ಷಿಣ ಅಮೆರಿಕದಲ್ಲಿ ಬೊಲಿವಿಯಾ ಒಂದು ಮತ್ತು ಪರಾಗ್ವೆ ಇವೆರಡು ಭೂಮಿಯಿಂದ ಆವೃತವಾದ ದೇಶಗಳು, ಭೂಪ್ರದೇಶದ. ಅಂದರೆ ಇವು ಯಾವುದಕ್ಕೂ ಸಮುದ್ರ ತೀರ ಇಲ್ಲ. ಸಮುದ್ರ ತೀರ ಒಳಗೊಂಡಿದೆ ಇರುವಂಥ ದೇಶಗಳು ಒಂದು ಬೊಲಿವಿಯಾ.
ಇದರ ರಾಜಧಾನಿ ಲಾಪಾಜ್. ಈ ಲಾಪಾಜ್ ಇದೆಯಲ್ಲ, ಲಾಪಾಜ್ ಇದು ಇಡೀ ಜಗತ್ತಿನಲ್ಲೇ ಅತಿ ಎತ್ತರದಲ್ಲಿರುವಂಥ ರಾಜಧಾನಿ, ಅತಿ ಎತ್ತರ ಪ್ರದೇಶದಲ್ಲಿರುವ ರಾಜಧಾನಿ ಲಾಪಾಜ್. ಇದರ ನಂತರ ಕ್ಯೂಟೋ ಅತಿ ಎತ್ತರದಲ್ಲಿ ಕಂಡುಬರುತ್ತೆ ರಾಜಧಾನಿ ಲಾಪಾಜ್. ಇಲ್ಲಿ ಇನ್ನೊಂದು ರಾಜಧಾನಿ ಇದೆ ಇದಕ್ಕೆ, ಸುಕ್ರೆ ಅಂತೇಳಿ. ಸುಕ್ರೆ, ಲಾಪಾಜ್ ಸುಕ್ರೆ ಯಾವ ದೇಶದ ರಾಜಧಾನಿ ಅಂದರೆ ಅದು ಬೊಲಿವಿಯಾ. ನಂತರ ನಾವು ಈ ಕಡೆ ಬಂದರೆ ಇಲ್ಲಿ ಪರಾಗ್ವೆ ದೇಶ ಕಂಡುಬರುತ್ತೆ. ಈ ಪರಾಗ್ವೆ ದೇಶ ಏನಿದೆಯಲ್ಲ ಇದು ಸಹಿತ ಲ್ಯಾಂಡ್ ಲಾಕ್ಡ್, ಪರಾಗ್ವೆ ಲ್ಯಾಂಡ್ ಲಾಕ್ಡ್. ಇದರ ರಾಜಧಾನಿ ಇಲ್ಲಿ ಕಂಡುಬರುತ್ತೆ ಅಸಾನ್ಷಿಯಾನ್ ಅಂತೇಳಿ. ಅಸಾನ್ಷಿಯನ್ ಯಾವುದು? ಪರಾಗ್ವೆ ರಾಜಧಾನಿ ಅಸಾನ್ಷಿಯನ್ ಪರಾಗ್ವೆ ರಾಜಧಾನಿ. ನೋಡಿ, ಇದು ಎರಡು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು. ಉತ್ತರ ಅಮೆರಿಕದಲ್ಲಿ ಯಾವುದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇದೆ? ಯಾವುದು ಲ್ಯಾಂಡ್ ಲಾಕ್ಡ್ ಇಲ್ಲ ಉತ್ತರ ಅಮೆರಿಕದಲ್ಲಿ. ದಕ್ಷಿಣ ಅಮೆರಿಕದಲ್ಲಿ ಮಾತ್ರ ಲ್ಯಾಂಡ್ ಲಾಕ್ಡ್ ಕಂಡುಬರುತ್ತೆ. ಅದು ಎಷ್ಟು? 1, 2 ಎರಡೇ ದೇಶಗಳು. ಓಕೆ, ನಂತರ ಪರಾಗ್ವೆ ನಂತರ ಬರೋದು ಈಗ ಅರ್ಜೆಂಟೀನಾಗೆ ಬರೋಣ. ಅರ್ಜೆಂಟೀನಾ ನೋಡಿ, ಅರ್ಜೆಂಟೀನಾ ಬೊಲಿವಿಯಾ, ಪರಾಗ್ವೆ, ಚಿಲಿ ಮತ್ತು ಉರುಗ್ವೆ ಈ ದೇಶಗಳಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಈ ಅರ್ಜೆಂಟೀನಾ ನೋಡಿ ಅಟ್ಲಾಂಟಿಕ್ ಸಾಗರಕ್ಕೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅಟ್ಲಾಂಟಿಕ್ ಸಾಗರಕ್ಕೆ ಕೆಳಗಡೆ ಒಂದು ಖಂಡ ಕಂಡುಬರುತ್ತೆ. ಇದರ ಕೆಳಗಡೆ ಒಂದು ಖಂಡ, ಯಾವ ಖಂಡ ಅಂದರೆ ಅದು ಅಟ್ಲಾಂಟಿಕ್ ಖಂಡ. ಈ ಅಟ್ಲಾಂಟಿಕ್ ಖಂಡ ಏನಿದೆಯಲ್ಲ ಇದು ಈ ಚಿಲಿ ಮತ್ತು ಅರ್ಜೆಂಟೀನಾಕ್ಕೆ ತುಂಬ ಹತ್ತಿರದಲ್ಲಿರುವಂಥ ಖಂಡ. ಯಾವುದು? ಅಟ್ಲಾಂಟಿಕ್ ಖಂಡ. ನೋಡಿ, ಅರ್ಜೆಂಟೀನಾ ಏನಿದೆಯಲ್ಲ ಇದು ಇದರ ರಾಜಧಾನಿ ಇಲ್ಲಿದೆ ನೋಡಿ, ಇದು ಬ್ಯೂನಸ್ ಐರಿಸ್ ಅಂತೇಳಿ. ಬ್ಯೂನಸ್ ಐರಿಸ್ ಯಾವುದು? ಅರ್ಜೆಂಟೀನಾದ ರಾಜಧಾನಿ. ಎಲ್ಲಿ ಕಂಡುಬರುತ್ತೆ? ದಕ್ಷಿಣ ಅಟ್ಲಾಂಟಿಕ್ ಓಷಿಯನ್ ಸಾಗರಕ್ಕೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ನೋಡಿ, ಅರ್ಜೆಂಟೀನಾ ಕೆಳಗಡೆ ಚಿಲಿ ಮತ್ತು ಅರ್ಜೆಂಟೀನಾ ತನ್ನ ಗಡಿಯನ್ನು ಹಂಚಿಕೊಳ್ತವೆ. ಅತಿ ಕೆಳಗೆ ಅಂದರೆ ಇಡೀ ದಕ್ಷಿಣ ಅಮೇರಿಕಾದ ಅತಿ ಕೆಳಗಿನ ಭಾಗ ಕೇಪ್ ಹಾರ್ನ್ ಅಂತೇಳಿ. ಕೇಪ್ ಹಾರ್ನ್ ಇದು ಚಿಲಿಯ ದಕ್ಷಿಣದ ತುದಿ. ಯಾವುದು? ಚಿಲಿಯ ದಕ್ಷಿಣ ಅಮೇರಿಕಾದ ದಕ್ಷಿಣ ತುದಿ ಕೇಪ್ ಹಾರ್ನ್, ಉತ್ತರದ ತುದಿ ಗ್ಯಾಲಿನಾಸ್. ಈ ಕೇಪ್ ಹಾರ್ನ್ ಯಾವ ದೇಶದ್ದು ಅಂದರೆ ಚಿಲಿ ದೇಶದ್ದು. ನೋಡಿ, ಈ ಭಾಗದಲ್ಲಿ ಬ್ಯೂನಸ್ ಐರಿಸ್ ಕಂಡುಬರುತ್ತಲ್ವ, ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್. ಇದನ್ನು ನಾವು ರಿಯೋ ಡಿ ಪ್ಲಾಟಾ ಅಂತ ಕರಿತೀವಿ. ಈ ಬ್ಯೂನಸ್ ಐರಿಸನ್ನು ನಾನು ತೆಗಿತೀನಿ. ಇದನ್ನು ಏನಂತ ಕರಿತೀವಿ? ಈ ಭಾಗವನ್ನು ರಿಯೋ ಡಿ ಪ್ಲಾಟಾ. ರಿಯೋ ಡಿ ಪ್ಲಾಟಾ ಅಂತೇಳಿ. ಯಾಕಂದರೆ ಈ ಭಾಗ ಏನಿದೆಯಲ್ಲ, ಈ ಭಾಗ ಹಲವಾರು ನದಿಗಳಿಂದ ತುಂಬಿ ಹರಿತೈತೆ ಈ ಭಾಗ. ಆದ್ದರಿಂದ ಇದನ್ನು ರಿಯೋ ಡಿ ಪ್ಲಾಟಾ ಅಂತ ಕರೀತಾರೆ. ಇದೇ ರಿಯೋ ಡಿ ಪ್ಲಾಟಾಕ್ಕೆ ಬ್ಯೂನಸ್ ಐರಿಸ್ ಮತ್ತು ಮಾಂಟೆವಿಡಿಯೋ ಇದೇನಿದೆಯಲ್ಲ ಉರುಗ್ವೆ ರಾಜಧಾನಿ ಮಾಂಟೆವಿಡಿಯೋ. ಉರುಗ್ವೆ ರಾಜಧಾನಿ ಮಾಂಟೆವಿಡಿಯೋ ಇಲ್ಲಿ ಕಂಡುಬರುತ್ತೆ. ನೋಡಿ, ಚಿಲಿ ದೇಶದಲ್ಲಿ ಇಲ್ಲಿ ಕಂಡುಬರುತ್ತಲ್ವ, ಇದು ಈ ಭಾಗ ಏನಿದೆಯಲ್ಲ ಇದು ದ್ವೀಪಗಳ ಒಂದು ಸರಣಿ. ಇದನ್ನು ಆರ್ಕಿಪೆಲಾಗೋ ಅಂತ ಕರೀತಾರೆ.
ಆರ್ಕಿಪೆಲಾಗೋ. ಜೊತೆಗೆ ಇದನ್ನು ಫ್ಯೂರ್ಡ್ ಅಂತ ಕರೀತಾರೆ. ಫ್ಯೂರ್ಡ್ ಗಡಿ ಅಂತ ಕರೀತಾರೆ. ಫ್ಯೂರ್ಡ್ ಗಡಿ ಇದೇ ಥರ ನೀವು ನಾರ್ವೆ ನೋಡ್ಬೋದು. ನಾರ್ವೆ ಗಡಿ ಮೇಲ್ಗಡೆ ಫ್ಯೂರ್ಡ್, ಅತಿ ದೊಡ್ಡ ಫ್ಯೂರ್ಡ್ ಅಂತ ಕರೀತಾರೆ. ಇದು ಫ್ಯೂರ್ಡ್ ಅಂತ. ಇದರ ಹೆಸರೇನೆಂದರೆ ಚೋನಾಸ್ ಫ್ಯೂರ್ಡ್ ಅಂತ ಕರೀತಾರೆ. ಚೋನಾಸ್ ಫ್ಯೂರ್ಡ್ ಯಾವುದು ಚಿಲಿ ದೇಶದಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ಫ್ಯೂರ್ಡ್, ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ನೋಡಿ, ಇದು ಉರಾಗ್ವೆ ಮಾಂಟೆವಿಡಿಯೋ ಇದರ ರಾಜಧಾನಿ. ಇದು ಪ್ರಮುಖ ದೇಶಗಳು. ಜೊತೆಗೆ ಇಲ್ಲೊಂದು ದೇಶ ಇದೆ ನೋಡಿ, ಬ್ರಾಜಿಲ್. ರಾಜಧಾನಿ ಬ್ರೆಜಿಲಿಯಾ. ರಾಜಧಾನಿ ಯಾವುದು? ಬ್ರೆಜಿಲಿಯಾ. ಇಲ್ಲಿ ಕಂಡುಬರುತ್ತೆ. ಬ್ರೆಜಿಲ್ನಲ್ಲಿ ಒಂದು ದೊಡ್ಡ ನದಿ ಕಂಡುಬರುತ್ತೆ, ಅಮೆಜಾನ್ ನದಿ. ಇಲ್ಲೇ ಕಂಡುಬರುತ್ತೆ. ನದಿಗಳ ಬಗ್ಗೆ ನಾನು ನಂತರದ ಭಾಗದಲ್ಲಿ ನಾನು ನದಿ ಒಟ್ಟು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ನೋಡಿ, ಬ್ರೆಜಿಲ್ ನೋಡಿ, ಇಲ್ಲಿ ಇನ್ನೊಂದು ನಗರ ಕಂಡುಬರುತ್ತೆ. ಇಲ್ಲಿ ರಿಯೋ ಡಿ ಜನೈರೋ ಅಂಥೇಳಿ. ಬ್ರೆಜಿಲ್ನಲ್ಲಿ ಇನ್ನೊಂದು ನಗರ ರಿಯೋ ಡಿ ಜನೈರೋ ಇತ್ತಲ್ವ, ಒಂದು ಬ್ರೆಜಿಲಿಯಾ. ಈಗ ಈ ಬ್ರೆಜಿಲ್ ನೋಡಿ, ಇನ್ನೊಂದು ಮುಖ್ಯ ಅಂಶ ಅಂದರೆ ಈ ಬ್ರೆಜಿಲ್ ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ದಕ್ಷಿಣ ಅಮೆರಿಕದ ಎಲ್ಲ ದೇಶದೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ, ಆದರೆ ಎರಡು ಬಿಟ್ಟು ನೋಡಿ, ಒಂದು ಇಕ್ವೆಡಾರ್, ಇನ್ನೊಂದು ಚಿಲಿ. ಇಕ್ವೆಡಾರ್ ಮತ್ತು ಚಿಲಿಯನ್ನು ಬಿಟ್ಟು ಬ್ರೆಜಿಲ್ ಎಲ್ಲ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ನೋಡಿ, ಸುರಿನಾಮ್, ಫ್ರೆಂಚ್ ಗಯಾನಾ, ಗುವಾನಾ, ವೆನೆಜುವೆಲಾ, ಕೊಲಂಬಿಯಾ, ಪೆರು, ಬೊಲಿವಿಯಾ, ಪರಾಗ್ವೆ, ಉರಾಗ್ವೆ. ನೋಡಿ, ಉರಾಗ್ವೆ ಬೇರೆ, ಪರಾಗ್ವೆ ಬೇರೆ. ಉರಾಗ್ವೆ ಇಲ್ಲಿ ಕಂಡುಬರುತ್ತೆ, ಬ್ರೆಜಿಲ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅರ್ಜೆಂಟೈನಾ ನೋಡಿ, ಅರ್ಜೆಂಟೈನಾ ಇಲ್ಲಿವರೆಗೂ ಅರ್ಜೆಂಟೈನಾ ಇದೆ. ಇದೆಲ್ಲ ಅರ್ಜೆಂಟೈನಾ. ಇಲ್ಲೊಂದು ನದಿ ಕಂಡುಬರುತ್ತೆ, ಇದೆಲ್ಲ ಅರ್ಜೆಂಟೈನಾ. ಬ್ರೆಜಿಲ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಬ್ರೆಜಿಲ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದು ಇಕ್ವೆಡಾರ್ ಮತ್ತು ಚಿಲಿ, ಇವೆರಡು ದೇಶಗಳು. ನೋಡಿ, ಈಗ ಪ್ರಮುಖವಾಗಿ ಈ ಭಾಗದಲ್ಲಿ ಕಂಡುಬರುವ ದ್ವೀಪಗಳನ್ನು ನೋಡೋಣ. ದಕ್ಷಿಣ ಅಮೆರಿಕದ ಪ್ರಮುಖ ದ್ವೀಪ ಮೊದಲೇದ್ದು ನೋಡಿ, ಇದು ಕಂಡುಬರುತ್ತಲ್ವ, ಇದು ಫಾಕ್ಲ್ಯಾಂಡ್ ಅಂತೇಳಿ. ಫಾಕ್ಲ್ಯಾಂಡ್ ಹಿಂದಿನ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಫಾಕ್ಲ್ಯಾಂಡ್ ಅಂತೇಳಿ. ಫಾಕ್ಲ್ಯಾಂಡ್ ದಕ್ಷಿಣ ಅಮೆರಿಕದ್ದಾದರೂ ಸಹಿತ ಇದರ ಅಧಿಕಾರವನ್ನು ಬ್ರಿಟನ್ ತನ್ನ ಕೈಯಲ್ಲಿ ಹಿಡ್ಕೊಂಡಿದೆ. ಅಂದರೆ ಯುನೈಟೆಡ್ ಕಿಂಗ್ಡಮ್, ಬ್ರಿಟಿಷರು ಇದನ್ನು ಆಳ್ತಾರೆ. ಈಗೂ ಸಹಿತ ಬ್ರಿಟಿಷರು ಆಳ್ತಾರೆ ಇದನ್ನು. ಯಾವುದು? ಫಾಕ್ಲ್ಯಾಂಡ್. ಇಲ್ಲೊಂದು ಇದೆ ನೋಡಿ, ಈ ದ್ವೀಪ, ಇದನ್ನು ಟಿಯರ್ರಾ ಡೆಲ್ ಫಿಗೋ ಅಂತ ಕರೀತಾರೆ. ಟಿಯರ್ರಾ ಡೆಲ್ ಫಿಗೋ. ಈ ಟಿಯರ್ರಾ ಡೆಲ್ ಫಿಗೋ ಒಂದು ದ್ವೀಪ. ಈ ದ್ವೀಪವನ್ನು ಎರಡು ದೇಶಗಳು ಹಂಚ್ಕೊಳ್ತವೆ, ಒಂದು ಚಿಲಿ, ಒಂದು ಅರ್ಜೆಂಟೈನಾ. ನೋಡಿ, ಈ ಕಡೆ ಅರ್ಜೆಂಟೈನದ್ದು, ಈ ಕಡೆ ಚಿಲಿ ಭಾಗ ಮತ್ತು ಅರ್ಜೆಂಟೈನಾ ಭಾಗ ಎರಡೂ ಸಹಿತ ಈ ಟಿಯರ್ರಾ ಡೆಲ್ ಫಿಗೋ ಏನಿದೆಯಲ್ಲ ಅದು ಆ ದ್ವೀಪವನ್ನು ಹಂಚ್ಕೊಳ್ತಾರೆ. ಈ ಟಿಯರ್ರಾ ಡೆಲ್ ಫಿಗೋವನ್ನು ಎರಡು ಭಾಗವಾಗಿ ವಿಭಾಗಿಸುವ ಭಾಗ ಅಂತಂದರೆ ಅದು ಮೆಗಲನ್ ಜಲಸಂಧಿ. ಯಾವುದು? ಮೆಗಲನ್ ಜಲಸಂಧಿ. ಅಂದರೆ ದಕ್ಷಿಣ ಅಮೆರಿಕದ ಭಾಗ ಟಿಯರ್ರಾ ಡೆಲ್ ಫಿಗೋ ವಿಭಾಗ ಮಾಡೋದು ಮೆಗಲನ್ ಜಲಸಂಧಿ. ಯಾವುದು? ಮೆಗಲನ್ ಜಲಸಂಧಿ. ಇಲ್ಲೊಂದಿದೆ ನೋಡಿ, ಜಾರ್ಜಿಯಾ, ಸೌತ್ ಜಾರ್ಜಿಯಾ ದ್ವೀಪ, ಸೌತ್ ಜಾರ್ಜಿಯಾ. ಫಾಕ್ಲ್ಯಾಂಡ್ ಯಾವ ಸಮುದ್ರದಲ್ಲಿದೆ ನೋಡಿ? ದಕ್ಷಿಣ ಅಟ್ಲಾಂಟಿಕ್ ಸಮುದ್ರ. ಜಾರ್ಜಿಯಾ ನೋಡಿ, ಅಟ್ಲಾಂಟಿಕ್ ಸಮುದ್ರ, ದಕ್ಷಿಣ ಅಟ್ಲಾಂಟಿಕ್ ಸಮುದ್ರ. ಇಲ್ಲಿ ಯಾವ ಸಮುದ್ರದಲ್ಲಿ ಕಂಡುಬರುತ್ತೆ ಅಂತಲೂ ಕೇಳ್ತಾರೆ. ದಕ್ಷಿಣ ಅಟ್ಲಾಂಟಿಕ್, ಗೊತ್ತಾಯ್ತಲ್ವ? ನಂತರ ಈ ಕಡೆ ಬಂದರೆ ನಿಮಗೆ ಎರಡು ಪ್ರಮುಖ ದ್ವೀಪಗಳು ಕಂಡುಬರ್ತವೆ. ಒಂದು ಈಸ್ಟರ್ ಐಲ್ಯಾಂಡ್, ಇನ್ನೊಂದು ಜಾನ್ ಫರ್ನಾಂಡಿಸ್, ಮೂರನೇದು ಫಿಲಿಕ್ಸ್. ಈ ಮೂರು ಪ್ರಮುಖ ದ್ವೀಪಗಳು. ಒಂದು ಈಸ್ಟರ್ ಐಲ್ಯಾಂಡ್, ಫಿಲಿಕ್ಸ್, ಜಾನ್ ಫರ್ನಾಂಡಿಸ್. ಇದು ಚಿಲಿ ದೇಶಕ್ಕೆ ಸಂಬಂಧಿಸಿದ ದ್ವೀಪಗಳು. ಚಿಲಿ ಆಡಳಿತಕ್ಕೆ ಒಳಪಟ್ಟಿದೆ.
ನೋಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕಂಡುಬರುವ ಗ್ಯಾಲಪಗೋಸ್ ದ್ವೀಪಗಳು. ಈ ಗ್ಯಾಲಪಗೋಸ್ ದ್ವೀಪ ಏನಿದೆಯಲ್ಲ ಇಲ್ಲಿ ಕಂಡುಬರುತ್ತೆ. ನೋಡಿ, 0 ಡಿಗ್ರಿಯ ಮೇಲೆ ಕಂಡುಬರುವ ದ್ವೀಪ ಗ್ಯಾಲಪಗೋಸ್. ನೋಡಿ, ಈ ಗ್ಯಾಲಪಗೋಸ್ ದ್ವೀಪ ಏನಿದೆಯಲ್ಲ ಇಡೀ ಜಗತ್ತಿನಲ್ಲೇ ಅತಿ ಡಿಫ್ರೆಂಟ್ ಇರೋ ಒಂದು ದ್ವೀಪ. ಯಾಕಪ್ಪ ಡಿಫ್ರೆಂಟ್ ಅಂತಂದರೆ, ನೋಡಿ, ಈ ಭಾಗದಲ್ಲಿ ಹಲವಾರು ಪಕ್ಷಿ ಪ್ರಾಣಿ ಪ್ರಭೇದಗಳು ವಿಭಿನ್ನ ರೀತಿಯಾಗಿ ಕಂಡುಬರುತ್ತವೆ. ವಿಭಿನ್ನ ಪಕ್ಷಿ ಪ್ರಾಣಿಗಳ ಪ್ರಭೇದ ಕಂಡುಬರುತ್ತೆ. ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಇದು ಸಹಿತ ಒಂದು. ಈ ಭಾಗದಲ್ಲಿ ಚಾರ್ಲ್ಸ್ ಡಾರ್ವಿನ್ ಅವರು ಬಂದಿರ್ತಾರೆ. ಇಲ್ಲಿ ತಮ್ಮ ಅಧ್ಯಯನಕ್ಕಾಗಿ ಚಾರ್ಲ್ಸ್ ಡಾರ್ವಿನ್ ಅವರು ಸಹಿತ ಈ ಗ್ಯಾಲಪಗೋಸ್ ದ್ವೀಪಕ್ಕೆ ಬರ್ತಾರೆ. ಈ ಗ್ಯಾಲಪಗೋಸ್ ದ್ವೀಪದಲ್ಲಿ ಒಂದು ಪೆಂಗ್ವಿನ್ ಕಂಡುಬರುತ್ತೆ. ಉತ್ತರ ಗೋಳಾರ್ಧದಲ್ಲಿ ಕಂಡುಬರುವ ಏಕೈಕ ದ್ವೀಪ ಅಂದರೆ ಅದು ಗ್ಯಾಲಪಗೋಸ್. ಈ ಗ್ಯಾಲಪಗೋಸ್ ಅಂತ ಹೆಸರು ಯಾಕೆ ಬಂತಂದರೆ, ಒಂದು ಆಮೆಯ ಹೆಸರನ್ನು ಇದು ಗ್ಯಾಲಪಗೋಸ್ಗೆ ಇಟ್ಟರೆ. ಇಲ್ಲಿ ಆಮೆಗಳು ಎಷ್ಟು ದೊಡ್ಡವಿದಾವೆ ಅಂದರೆ, ಅವು ಮನುಷ್ಯನಷ್ಟು ಎತ್ತರಕ್ಕೆ ಆಮೆಗಳು ನಿಮ್ಗೆ ಕಂಡು ಬರ್ತವೆ. ಮನುಷ್ಯನ ಎತ್ತರಕ್ಕೆ ಒಂದು ಆಮೆಗಳು ಇಲ್ಲಿ ಕಂಡುಬರುತ್ತವೆ. ಅತಿ ದೊಡ್ಡದಾದ ಪ್ರಾಣಿ ಪಕ್ಷಿಗಳು ಕಂಡುಬರುತ್ತವೆ. ಈ ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದ ಸಿದ್ಧಾಂತ ಇದೆಯಲ್ಲ, ಆ ವಿಕಾಸವಾದ ಸಿದ್ಧಾಂತಕ್ಕೆ ಸಾಕ್ಷ್ಯಗಳನ್ನು ಒದಗಿಸಿದ ದ್ವೀಪ ಇದು ಗ್ಯಾಲಪಗೋಸ್ ದ್ವೀಪ. ಈ ಈಸ್ಟರ್ ಐಲ್ಯಾಂಡ್ ಏನಿದೆಯಲ್ಲ, ಈಸ್ಟರ್ ಐಲ್ಯಾಂಡ್ ಒಂದು ಐತಿಹಾಸಿಕ ಸ್ಥಳ. ಇಡೀ ಜಗತ್ತಿಗೆ ಒಂದು ಐತಿಹಾಸಿಕ ಸ್ಥಳ. ಇತಿಹಾಸ ಅಧ್ಯಯನ ಮಾಡೋರಿಗೆ ಈಸ್ಟರ್ ಐಲ್ಯಾಂಡ್ ಏನಿದೆಯಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಪ್ಲೇಸ್. ನೋಡಿ, ಈಗ ನಮ್ಮ ದಕ್ಷಿಣ ಅಮೇರಿಕಾದ ದ್ವೀಪಗಳಲ್ಲಿ ಗ್ಯಾಲಪಗೋಸ್, ಈಸ್ಟರ್, ಫಿಲಿಕ್ಸ್, ಜಾನ್ ಫರ್ನಾಂಡಿಸ್, ನಂತರ ಫಾಕ್ಲ್ಯಾಂಡ್, ಟಿಯರಾ ಡೆಲ್ ಫಿಗೋ, ಜಾರ್ಜಿಯಾ ಪ್ರಮುಖ ದ್ವೀಪಗಳು. ಇಲ್ಲೊಂದು ದ್ವೀಪ ಇದೆ ನೋಡಿ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಅಂಥೇಳಿ. ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಇದು ಪ್ರಮುಖ ದ್ವೀಪ. ಈಗ ನಾವು ಪ್ರಮುಖವಾಗಿ ಈ ರೇಖೆಯನ್ನು ನೋಡೋಣ. ನೋಡಿ, ಇದು 0 ಡಿಗ್ರಿ ಅಂತ ಹೇಳಿದೆ. 0 ಡಿಗ್ರಿ ಉತ್ತರಕ್ಕೆ ಕಂಡುಬರುವ ದೇಶಗಳು ಇಷ್ಟು. ಸೂರ್ಯ ಇಲ್ಲಿವರೆಗೂ ಲಂಬವಾಗಿ ಬೀಳ್ತಾನೆ, ಇದ್ರ ಕೆಳಗೆ, ಮೇಲ್ಗಡೆ ಲಂಬವಾಗಿ ಬೀಳೋದಿಲ್ಲ. ನೋಡಿ, ಈ ಭೂಮಧ್ಯ ರೇಖೆಯಲ್ಲಿ ಕಂಡುಬರೋ ಪ್ರಮುಖ ದೇಶಗಳಂದರೆ ಒಂದು ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ಎಷ್ಟು? 3 ದೇಶಗಳು. ಎಷ್ಟು? 3 ದೇಶಗಳು. 3 ದೇಶಗಳು ಯಾವ್ಯಾವು? ಒಂದು ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ಕೆಳಗಡೆ ಒಂದು ರೇಖೆ ಬರುತ್ತೆ 23.5 ಡಿಗ್ರಿ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಮಕರ ರೇಖೆ. ಇದನ್ನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತಲೂ ಕರೀತಾರೆ. ಇದನ್ನು ಮಕರ ರೇಖೆ. ಇದು ಮಕರ ರೇಖೆ. ಎಷ್ಟು ದೇಶಗಳು ನೋಡಿ, ಚಿಲಿ, ಅರ್ಜೆಂಟೈನಾ, ಪರಾಗ್ವೆ ಮತ್ತು ಬ್ರಾಜಿಲ್. ನೋಡಿ, ಬ್ರೆಜಿಲ್ ಇಲ್ಲಿವರೆಗೂ ಇದೆ. ಇದೆಲ್ಲ ಬ್ರೆಜಿಲ್ ಭಾಗ. ಎಷ್ಟು ದೇಶಗಳು? 1, 2, 3, 4. ಚಿಲಿ, ಅರ್ಜೆಂಟೈನಾ, ಪರಾಗ್ವೆ, ಚಿಲಿ, ಅರ್ಜೆಂಟೈನಾ, ಪರಾಗ್ವೆ, ಬ್ರೆಜಿಲ್. ಮಕರ ಸಂಕ್ರಾಂತಿ ವೃತ್ತ. ಇಡೀ ನಮ್ಮ ಜಗತ್ತಿನಲ್ಲೇ 2 ರೇಖೆಗಳು ಅಂದರೆ 0 ಡಿಗ್ರಿ ಮತ್ತು 23 ಡಿಗ್ರಿ ಹಾದು ಹೋಗುವ ದೇಶ ಅಂದರೆ ಅದು ಖಂಡ ಅಂದರೆ ಅದು ದಕ್ಷಿಣ ಅಮೇರಿಕ. ಯಾವ ಖಂಡದಲ್ಲಿ ಮಕರ ರೇಖೆ ಮತ್ತು 0 ಡಿಗ್ರಿ ಹಾದು ಹೋಗುತ್ತಂದರೆ ಅದು ನಮ್ಮ ದಕ್ಷಿಣ ಅಮೇರಿಕ ಖಂಡ. ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ ಈ ರೀತಿಯಾಗಿ. ಇದನ್ನು ನಾವು ಲಿಥಿಯಂ ಟ್ರಯಾಂಗಲ್ ಅಂತ ಕರಿತೀವಿ. ಲಿಥಿಯಂ ಟ್ರಯಾಂಗಲ್. ಯಾಕೆ ಲಿಥಿಯಂ ಟ್ರಯಾಂಗಲ್ ಅಂತಾರಂದರೆ, ನೋಡಿ, ಇಲ್ಲಿ ಇತ್ತೀಚೆಗೆ ಗಾಡಿಗಳು ಲಿಥಿಯಂ ಬ್ಯಾಟ್ರಿಯಿಂದ
ಓಡ್ತಿದ್ದಾವೆ. ಅಂದರೆ ಎಲ್ಲ ಲಿಥಿಯಂ ಬ್ಯಾಟ್ರಿಯಿಂದನೇ ಓಡ್ತಿದ್ದಾವೆ. ಆದರೆ ಇತ್ತೀಚೆಗೆ ಯಾಕೆ ಅದಕ್ಕೆ ಬೆಲೆ ಬಂದಿದೆ ಅಂದರೆ, ಇತ್ತೀಚೆಗೆ ವಿದ್ಯುತ್ತಿಂದ ಅತಿ ಹೆಚ್ಚಾಗಿ ವಾಹನಗಳನ್ನು ತಯಾರು ಮಾಡ್ತಿದ್ದಾರೆ. ಆವಾಗ ಪೆಟ್ರೋಲು ಡೀಸೆಲ್ ಎಲ್ಲ ಇತ್ತು. ಈಗ ಎಲ್ಲರಿಗೂ ಎಲೆಕ್ಟ್ರಾನಿಕ್ ಉಪಕರಣವನ್ನು ಬಳಸಬೇಕು ನಾವು ವಾಹನವನ್ನು ಚಲಾಯಿಸಲು ಅಂಥೇಳಿ ಎಲ್ಲ ಜನರಿಗೆ ತಮ್ಮ ಅರಿವು ಮೂಡಿದೆ. ಅದಕ್ಕಾಗಿ ಲಿಥಿಯಂ ಎಲ್ಲಿ ಕಂಡು ಬರುತ್ತಂದರೆ ಇಲ್ಲೇ ಲಿಥಿಯಂ. ಚಿಲಿ, ಅರ್ಜೆಂಟೈನಾ ಮತ್ತು ಬೊಲಿವಿಯಾ ಈ 3 ದೇಶಗಳ ನಡುವಿರುವಂಥ ಈ ಟ್ರಯಾಂಗಲನ್ನು ನಾವು ಲಿಥಿಯಂ ಟ್ರಯಾಂಗಲ್ ಅಂತೇಳಿ ಕರಿತೀವಿ. ಇದು ದಕ್ಷಿಣ ಅಮೆರಿಕದ ಪ್ರಮುಖ ಅಂಶಗಳು. ನಾನು ಮುಂದಿನ ಕ್ಲಾಸಲ್ಲಿ ದಕ್ಷಿಣ ಅಮೆರಿಕದ ಪ್ರಾಕೃತಿಕ ಲಕ್ಷಣಗಳನ್ನು ಹೇಳ್ತೀನಿ. ಅದರ ನಂತರ ಆಸ್ಟ್ರೇಲಿಯಾ ಒಂದು ಮತ್ತು ಅಂಟಾರ್ಟಿಕಾ ಒಂದು ಮಾಡಿದರೆ ಖಂಡಗಳೆಲ್ಲ ಮುಗಿದೋಗ್ತವೆ. ನಂತರ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿನ ಬೇಗ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ.